ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಜಗದ್ಗುರುಗಳು ವಿಶೇಷ ಪೂಜೆಯನ್ನು ನೆರವೇರಿಸುತ್ತಾರೆ. ಆ ದಿನ ಪ್ರಾತಃ ಕಾಲದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿರುವಂತಹ ಜನಾರ್ದನ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಮೊದಲಾದವುಗಳು ನೆರವೇರಿಸಲಾಗುತ್ತದೆ. ರಾತ್ರಿ ನಿಶೀಥ ಸಮಯ ಅಂದರೆ ಸುಮಾರು 12-12:30 ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸಿ ನಂತರ ಭಾಗವತದಲ್ಲಿರುವಂತಹ ಶ್ರೀಕೃಷ್ಣ ಅವತಾರದ ಒಂದು ಅಧ್ಯಾಯವನ್ನು ಪಠಿಸಿ ಕೃಷ್ಣ ಪರಮಾತ್ಮನಿಗೆ ಅರ್ಘ್ಯ ಪ್ರದಾನವನ್ನು ಮಾಡುತ್ತಾರೆ. ಈ ಒಂದು ದಿನದ ಒಂದು ವಿಶೇಷ ಏನೆಂದರೆ ಪ್ರಾವೃಟ್ ಕಾಲೇಚ ನಭಸಿ ಕೃಷ್ಣಾಷ್ಟಮ್ಯ ಮಹನ್ನಿಶಿ ಉತ್ಪತ್ಸ್ಯಾಮಿ ನವಮ್ಯಾಂತು ಪ್ರಸೂತಿಂ ತ್ವಮವಾಪ್ಸ್ಯಸಿ ಎಂಬುದಾಗಿ ವಿಷ್ಣು ಪುರಾಣದಲ್ಲಿ ಆ ಭಗವಂತ ಯೋಗ ಮಾಯೆಯಾದಂತಹ ಅಮ್ಮನವರಿಗೆ ಹೇಳ್ತಾಳೆ, ನಾನು ನಂದಗೋಕುಲದಲ್ಲಿ ನೀನು ಯಶೋದೆಗೆ ಪುತ್ರಿಯಾಗಿ ಜನಿಸು, ನಾನು ವರ್ಷ ಋತುವಿನ ಆ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ದೇವಕಿ ವಸುದೇವರಿಗೆ ಪುತ್ರನಾಗಿ ಜನಿಸುತ್ತೇನೆ ಎಂಬುದಾಗಿ. ಆದ್ದರಿಂದ ಆ ಯೋಗ ಮಾಯೆಯು ದುರ್ಗಾ ರೂಪದಲ್ಲಿ ಅವತರಿಸುತ್ತಾಳೆ. ಆದ್ದರಿಂದ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಎಂದು ಶೃಂಗೇರಿ ಕ್ಷೇತ್ರದ ದಕ್ಷಿಣ ದಿಕ್ಕಿನಲ್ಲಿರುವಂತಹ ದುರ್ಗಾಮ್ಮನವರ ಸನ್ನಿಧಿಯಲ್ಲೂ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಹಾಗೆ ಈ ಪೂಜಾ ಮಂಟಪದಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಪಕ್ಕದಲ್ಲಿ ಬೆಳ್ಳಿಯ ಒಂದು ದುರ್ಗಾ ಪರಮೇಶ್ವರಿಯ ವಿಗ್ರಹಕ್ಕೂ ಸಹ ವಿಶೇಷವಾದ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಅದಾದ ಮಾರನೇ ದಿನ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಗುರುವಾಯೂರು ಕ್ಷೇತ್ರದಲ್ಲಿ ನಾರಾಯಣ ಭಟ್ಟತ್ತಿರಿ ಎಂಬುವಂತಹ ಮಹಾಭಕ್ತರು ಮತ್ತು ವಿದ್ವಾಂಸರು ರಚಿಸಿರುವಂತಹ ನಾರಾಯಣೀಯಂ ಎಂಬುವಂತಹ ಸ್ತೋತ್ರದಲ್ಲಿರುವಂತಹ 1000ಕ್ಕೂ ಹೆಚ್ಚು ಶ್ಲೋಕಗಳನ್ನು ಪಠಿಸುತ್ತಾ ಒಂದೊಂದು ಶ್ಲೋಕದ ಮಧ್ಯದಲ್ಲೂ ವಿಷ್ಣು ಸಹಸ್ರನಾಮದ ನಾಮವನ್ನು ಸೇರಿಸಿ ನಾರಾಯಣೀಯ ಅರ್ಚನಂ ಎಂಬುವಂತಹ ಪೂಜೆಯನ್ನು ಸಹ ನೆರವೇರಿಸಲಾಗುತ್ತದೆ.